ಸಾಕು, ಒಂದು 15-20 minutes. Okay, so on the 15-20 minutes we will just discuss about the general concepts of these terminologies. Now the question here is, whenever if you want to go for a job, so we usually what we will do, we will going to write a job applications. Actually ಮುಂಚೆ ಎಲ್ಲ ನಾವು ಎಲ್ಗಾಗ ಅಪ್ಲೈ ಮಾಡಬೇಕಾದಾಗ ನಾವು ಒಂದು ಲೆಟರ್ನೇ ಬರಿತಾ ಇದ್ವಿ ಇಂಥವ್ರಿಗೆ, ಟು ದ ಪ್ರಿನ್ಸಿಪಲ್ ಸೋ ಅಂಡ್ ಸೋ ಕಾಲೇಜ್ ಅಂತ ಬರೆದ್ಬಿಟ್ಟು, ಇಫ್ ಯು ಹ್ಯಾವ್ ಎನಿ ವೇಕೆನ್ಸಿ ಪ್ಲೀಸ್ ಫೈಂಡ್ ಮೈ ರೆಸ್ಯೂಮೆ ಅಂಡ್ ಐ ಆಮ್ ಎಲಿಜಿಬಲ್ ಟು ಟೀಚ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸು, ಸೊ ಐ ಹ್ಯಾವ್ ಕ್ವಾಲಿಫೈಡ್ ಸೊ ಅಂಡ್ ಸೊ ಅಂತೆಲ್ಲ ಒಂದು ಲೆಟರ್ ಬರೆದು ಅವ್ರಿಗೊಂದು ರಿಕ್ವೆಸ್ಟ್ ಬರ್ಕೊಂಡು ಅದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೆ, ರೆಸ್ಯೂಮೇನ ಏನು ಮಾಡ್ತಿದ್ದೆ, ಅಟ್ಯಾಚ್ ಮಾಡ್ತಾ ಇದ್ದೆ. ಬಟ್ ಇವಾಗಿನ ಸಿಚುವೇಶನ್ ಹಾಗಲ್ಲ. ಇವಾಗೆಲ್ಲ ಹೆಂಗೆ ಅಂತ ಅಂದರೆ, ಅವರೇ ನೋಟಿಫಿಕೇಶನ್ ಕಳಿಸ್ತಾರೆ, ನೋಟಿಫಿಕೇಶನ್ ಪ್ರಕಾರ ಏನು ಮಾಡ್ತೀರಾ, ಸೊ ನೀವೊಂದು ಲೆಟರ್ನ ಏನು ಮಾಡ್ತೀರಾ, ಸಾರಿ ನಿಮ್ಮ ಒಂದು ರೆಸ್ಯೂಮೆನೋ ಅಥವಾ ನಿಮ್ಮ ಒಂದು ವಾಟ್ ಯು ಕಾಲ್ಡ್ CV-ನೋ ಏನು ಮಾಡ್ತೀರಾ ನೀವು, ಬರಿತಾ ಸಬ್ಮಿಟ್ ಮಾಡ್ತಾ ಹೋಗ್ತೀರಾ. ಯೂಶಲಿ ನಾವು ಇಂಡಿಯಾದಲ್ಲಿ ನಾವು ಯೂಶಲಿ ಏನು ಮಾಡ್ತೀವಿ, ಬಯೋಡಾಟಾ ಅಂತ ವರ್ಡನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ಯೂಸಿಂಗ್ CV. ಕರಿಕ್ಯುಲಮ್ ವಿಟೆ ಅಂತ ಯೂಸ್ ಮಾಡೋದ್ರ ಬದಲು ವಿ ವಿಲ್ ಯೂಸ್ ಇಟ್ ಆಸ್ ಬಯೋಡಾಟಾ ಅಂತ ಹೇಳ್ತೀವಿ. ಬಟ್ ಬೋತ್ ಆರ್ ಸೇಮ್, ಬೇರೆ ಏನು ಚೇಂಜಸ್ ಇಲ್ಲ. ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರೆಸ್ಯೂಮೆ ಅಂಡ್ CV ಅಥವಾ ರೆಸ್ಯೂಮೆ ಅಂಡ್ ಬಯೋಡಾಟಾ. ಸೊ ರೆಸ್ಯೂಮೆಗೂ ಮತ್ತೆ ನಿಮ್ಮ CV-ಗೂ ದೇರ್ ಇಸ್ ಸ್ಲೈಟ್ ಡಿಫ್ರೆನ್ಸ್ ಇದೆ. ಏನ್ ಡಿಫ್ರೆನ್ಸು ಅದನ್ನ ಮುಂದೆ ನೋಡೋಣ. ಬಟ್ ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದಾಗ, ಸೊ ನೀವು ಏನ್ ಮಾಡ್ತೀರಾ, ನಿಮ್ದೇ ಆದ ಒಂದು ಓನ್ ಸ್ಟ್ರಕ್ಚರ್ಡ್ ವೇಲಿ ಏನ್ ಮಾಡ್ತೀರಾ, ನಿಮ್ಮ ಒಂದು ರೆಸ್ಯೂಮೆನ ಏನ್ ಮಾಡ್ತೀರಾ, ರೆಡಿ ಮಾಡ್ತೀರಾ. ಬಟ್ ನಮ್ಗೆ ಇದೇ ತರದ ಫಾರ್ಮೆಟ್ ಇರಬೇಕು ಅಂತ ಯಾವುದೇ ರೀತಿ ಕಂಡೀಷನ್ಸ್ಗಳಿಲ್ಲ. ಹಿಂಗೆ ಇರಬೇಕು CV, ಹಿಂಗೆ ಇರಬೇಕು ರೆಸ್ಯೂಮೆ ಅಂತ. ಬಟ್ ಮೆಜಾರಿಟಿ ಕಾಂಪೊನೆಂಟ್ಸು ಅದ್ರಲ್ಲಿ ಕವರ್ ಆಗಿರ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರೇ ಒಬ್ಬ ಎಂಪ್ಲಾಯರ್ ಆಗಿದ್ಕೊಂಡು, he will expect the minimum component should be there in the resume or in the curriculum vitae. Now actually CV ಅಂತ ಅಂದ್ರೆ ಏನು, ಯೂಶಲಿ ಅದನ್ನ ನಾವು CV ಅನ್ನೋದು ಆಕ್ಚುಲಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಅಥವಾ ಅದ್ರ ಅರ್ಥ ಏನು ಅಂತಂದ್ರೆ ಕೋರ್ಸ್ ಆಫ್ ಲೈಫ್ ಅಂತ ಅರ್ಥ. ಏನೋ ಕೋರ್ಸ್ ಆಫ್ ಲೈಫ್. ನಾನು ಮಾತಾಡ್ತಿರೋದು ಕೇಳಿಸಿದೆಯಲ್ಲ ನಿಮ್ಗೆ ಕ್ಲಿಯರ್ ಆಗಿ? ಎಸ್ ಸರ್ ಕೇಳಿಸ್ತಾ ಇದೆ. ಎಸ್ ಆರ್ ನೋ? ಎಸ್ ಸರ್. ಓಕೆ, ಸೊ ನಾವು ಯೂಶಲಿ ನಾವು CV ಅಂತ ನಾವು ಮಾತಾಡ್ತೀವಿ ಅಂದ್ರೆ, CV ಅಂದ್ರೆ ಕೋರ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಏನಿದು ಕೋರ್ಸ್ ಆಫ್ ಲೈಫ್ ಅಂತ ಅಂದ್ರೆ, ನೀವು ನಿಮ್ಮ ಓವರ್ ಆಲ್ ಲೈಫ್ ಏನು ಇವತ್ತಿನ ದಿನಕ್ಕೆ ನೀವು ಎಷ್ಟು ಹಿಂದಿನ ವರ್ಷಗಳು ಕಳೆದಿದ್ದೀರಾ, ಅದರ ಓವರ್ ಆಲ್ ಒಂದು ಲೈಫ್ನ ಒಂದು ಸಮ್ಮರಿನ ನೀವು ಹೇಳುವಂಥದ್ದು. ಇಟ್ ಮೇ ಬಿ ಯುವರ್ ಕ್ವಾಲಿಫಿಕೇಶನ್ ಆರ್ ಇಟ್ ಮೇ ಬಿ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಯಾವುದನ್ನಾದ್ರೂ ಸರಿ. ಸೊ ನೀವು ಅಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದನ್ನೇ ನಾವೇನಂತ ಕರಿತೀವಿ, CV-ನೋ ಅಥವಾ ರೆಸ್ಯೂಮೆನೋ ಅಂತ ಕರಿತೀವಿ. ರೆಸ್ಯೂಮೆಗೂ ಮತ್ತೆ CV-ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಮೆನ್ಷನ್ ಮಾಡ್ತೀನಿ. ವಾಟ್ ಎಕ್ಸಾಕ್ಟ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ CV ಅಂಡ್ ರೆಸ್ಯೂಮೆ ಅಂತ. ಯೂಶಲಿ CV-ನ ಬಂದು ಬ್ರಿಟಿಷರ್ಸ್ ಜಾಸ್ತಿ CV ಅಂತ ಕನ್ಸಿಡರ್ ಮಾಡ್ತಾರೆ. ಅಮೆರಿಕನ್ಸ್ ಅವರೆಲ್ಲ ಏನ್ ಮಾಡ್ತಾರೆ, ರೆಸ್ಯೂಮೆ ಅಂತ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಇಂಡಿಯಾದಲ್ಲಿ ನಾವು ಯೂಶಲಿ ಏನ್ ಮಾಡ್ತೀವಿ, ಬಯೋಡಾಟಾ ಅಂತ ಏನ್ ಮಾಡ್ತೀವಿ, ಕರಿತೀವಿ. ಐದರ್ ಇಟ್ ಮೇ ಬಿ ದ ರೆಸ್ಯೂಮ್ ಆರ್ ಇಟ್ ಮೇ ಬಿ ದ CV ಆರ್ ಇಟ್ ಮೇ ಬಿ ದ ಬಯೋಡಾಟಾ. ಸೊ ಎಲ್ಲಾನು ಅಷ್ಟೇ, ನೀವು ಬರಿಬೇಕಾದಾಗ ಕೆಲವೊಂದು ಬೇಸಿಕ್ ಕಾಂಪೊನೆಂಟ್ಸ್ ನ ನೀವು ತಲೆಯಿಟ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ನಿಮ್ಮ ಒಂದು ರೆಸ್ಯೂಮೆ ಅಟ್ರಾಕ್ಟಿವ್ ಆಗಿ ಇರಬೇಕು ಅನ್ನೋದು ಒಂದು ಪಾಯಿಂಟ್. ಅಟ್ರಾಕ್ಟಿವ್ ಆಗಿ ಅಂತ ಅಂದ್ರೆ, ನೋಡಿದ ತಕ್ಷಣ ಅವ್ನಿಗೆ ಇಷ್ಟ ಆಗ್ಬೇಕು ನಿಮ್ ರೆಸ್ಯೂಮೆ ನೋಡಿದ ತಕ್ಷಣ ಒಂದು. ಸೆಕೆಂಡ್ ಈಸ್ ವೆಲ್ ಆರ್ಗನೈಸ್ಡ್.
ವೆಲ್ ಆರ್ಗನೈಸ್ಡ್ ಅಂತ ಅಂದ್ರೆ ನೀವು ಬರೆಯುವಂತಹ ಕಂಟೆಂಟ್ಸ್ ಏನ್ ಬರೀತೀರ ಅದು ಒಂದು ಪ್ರಾಪರ್ ಆರ್ಡರ್ ಇರಬೇಕು. ಮೇಲ್ಗಡೆ ಯಾವುದೋ ಒಂದು M.Com ಪರ್ಸೆಂಟೇಜ್ ಹಾಕೋದು, ಪಾಸ್ ಆಗಿದ್ದೀನಿ ಇಲ್ಲಿ ಅಂತ, ಆಮೇಲೆ ಎಲ್ಲೋ ಒಂದ್ ಕಡೆ ಕೆಳಗಡೆ ಹೋಗ್ಬಿಟ್ಟು SLC ಕ್ಲಿಯರ್ ಮಾಡಿದ್ದೀನಿ ಅಂತ ಹಾಕೋದು, ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಡೇಟ್ ಆಫ್ ಬರ್ತ್ ಹಾಕೋದು, ಆಮೇಲೆ ಕೆಳಗಡೆ ಎಲ್ಲೋ ಬಂದ್ಬಿಟ್ಟು ಫಾದರ್ ನೇಮು ಮದರ್ಸ್ ನೇಮು ಹಾಕೋದು, ಆಮೇಲೆ ಸ್ಟಾರ್ಟಿಂಗ್ ಅಲ್ಲೇನೆ ನನ್ನ ಹಾಬೀಸ್ ಅಂತ ಹಾಕೋದು. ಈ ತರ ಆದಾಗ ಏನಾಗುತ್ತೆ, ವಿಚ್ ಇಸ್ ನಾಟ್ ಕಾಲ್ಡ್ ಆಸ್ ಆರ್ಗನೈಸ್ಡ್ ವೇ ಆಫ್ ಅನ್ ಎಫೆಕ್ಟಿವ್ ರೆಸ್ಯೂಮ್ ಅಂತ ನಾವು ಕರೆಯೋದಕ್ಕಾಗಲ್ಲ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್. ಒನ್, ಇಟ್ ಇಸ್ ಅಟ್ರಾಕ್ಟಿವ್ ಆಗಿರಬೇಕು. ಸೆಕೆಂಡ್ ಒನ್ ಇಸ್ ವೆಲ್ ಆರ್ಗನೈಸ್ಡ್ ಆಗಿರಬೇಕು. ಥರ್ಡ್ ಒನ್ ಇಸ್ ಈಸಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್. ನೀವು ಬರ್ದಿರೋಂತಹ ಒಂದು ರೆಸ್ಯೂಮೆ ಅಥವಾ ನೀವು ತೋರಿಸ್ತಿರೋಂತಹ ಒಂದು ಬಯೋಡೇಟಾ ಅಥವಾ ರೆಸ್ಯೂಮೆ ಅಥವಾ CV ಬಂದು ನೋಡೋರಿಗೆ ಅದು ಈಸಿಯಾಗಿ ಅರ್ಥ ಆಗೋ ಹಾಗೆ ಇರಬೇಕು. ಬಟ್ ನಾವು ಯೂಶುವಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಏನ್ ಮಾಡ್ತೀವಿ, ಇಂಗ್ಲಿಷ್ ಅಂತ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ನಾವು ಇಂಗ್ಲಿಷ್ ಅಂತ ಯೂಸ್ ಮಾಡಿದಾಗ ಸೊ ಯೂಶುವಲಿ ಇಟ್ ವಿಲ್ ಬಿ ಅಂಡರ್ಸ್ಟ್ಯಾಂಡಬಲ್ ಟು ಈಚ್ ಅಂಡ್ ಎವ್ರಿ ಎಂಪ್ಲಾಯರ್ ಆಗಿರೋದ್ರಿಂದ, ಸೊ ನಾವೇನ್ ಮಾಡ್ತೀವಿ, ಈ ಒಂದು ರೆಸ್ಯೂಮೆನ ಬರಿಬೇಕಾದಾಗ ವಿ ಯೂಶುವಲಿ ಫಾಲೋ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಏನ್ ಮಾಡ್ತೀವಿ, ಯೂಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ನಾವು ಈ ಒಂದು ರೆಸ್ಯೂಮೆನ ರೆಡಿ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ಸೊ ನೀವು ಬರಿಬೇಕಾದಾಗ ನಿಮ್ಮ ರೆಸ್ಯೂಮೆ ಬಂದು ಈಸಿಯಾಗಿ ಓದೋರಿಗೆ ಅರ್ಥ ಆಗೋ ಹಾಗೆ ಇರಬೇಕು. ಅಂಡ್ ದ ಫೋರ್ತ್ ಒನ್ ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಫ್ರೀ ಫ್ರಮ್ ಎರರ್ಸ್ ಅಂತ. ನೀವು ಮಾಡುವಂತ ತಪ್ಪುಗಳು ಏನ್ ಮಾಡ್ತಿದ್ದೀರಾ ಅದರಿಂದ ನೀವು ಮುಕ್ತರಾಗಿರ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಅರ್ಥ, ನಿಮ್ಮ ರೆಸ್ಯೂಮೆಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೆಯೋದು, ಕೆಲವೊಂದು ವರ್ಡಿಂಗ್ಸ್ಗಳು ಕರೆಕ್ಟ್ ಆಗಿ ಬರೀದೇ ಇರೋದು, ಕೆಲವೊಂದು ಈ ವಾಟ್ಸಪ್ ಚಾಟ್ಗಳು ಮಾಡ್ತಿರಲ್ಲ ನೀವುಗಳೆಲ್ಲ, ನನಗೆ ನಾವೇನಾದ್ರೂ ಕಳಿಸಿದಾಗ ನೀವೆಲ್ಲ ರಿಪ್ಲೈ ಕೊಡ್ತಿರಲ್ಲ, ಥ್ಯಾಂಕ್ ಯು, ಸಾರಿ ಅಂತ ವರ್ಡ್ಗಳನ್ನ TY ಅಂತ ಬರೆಯೋದು, SRY ಅಂತ ಬರೆಯೋದು, ಈ ತರ ನೀವು ಏನಾದ್ರೂ ರೆಸ್ಯೂಮಲ್ಲಿ ಬರೆದ್ರಿ ಅಂತ ಅಂದ್ರೆ ಸೊ ಇಟ್ ಈಸ್ ಅಂಡರ್ಸ್ಟುಡ್ ಬೈ ದ ಎಂಪ್ಲಾಯರ್ ದಟ್ ಸೊ ಯು ಆರ್ ನಾಟ್ ವೆಲ್ ವರ್ಸ್ಡ್ ವಿತ್ ಕಾನ್ಸೆಪ್ಟ್, ಅಥವಾ ನಿಮ್ಮ ಒಂದು ಜಾಬ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಅನ್ನೋ ಒಂದು ಮೈಂಡ್ ಏನಾಗುತ್ತೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಅದರಿಂದ ವೆನ್ ಯು ಆರ್ ರೈಟಿಂಗ್ ಅ ಲೆಟರ್, ಸೊ ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಎರರ್ಸ್. ಇದು 4 ತುಂಬಾ ಇಂಪಾರ್ಟೆಂಟ್ ಆಗಿ ಒಬ್ಬ ವ್ಯಕ್ತಿ ಒಂದು ರೆಸ್ಯೂಮೆನೋ ಬಯೋಡೇಟಾನೋ CVನೋ ಬರಿಬೇಕಾದಾಗ ಅವನು ಇಟ್ಕೊಳ್ಬೇಕಾಗಿರುವಂತ ಮಿನಿಮಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದಾದ್ಮೇಲೆ ನೀವೇ ಕಾಂಪೊನೆಂಟ್ಸ್ಗಳು ಏನೇನು ಇರಬೇಕು ಅಥವಾ ಒಂದು ಕಾಮನ್ ಫಾರ್ಮೆಟ್ ಯಾವ ರೀತಿ ಇರಬೇಕು ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಸೊ ಸೇಮ್ ಫಾರ್ಮೆಟ್ ಅಲ್ಲೇನೆ ಕೆಲವೊಂದು ಮಿನಿಮಮ್ ಕಂಟೆಂಟ್ಸ್ಗಳು ಅನ್ನೋದು ಇರಲೇಬೇಕಾಗತ್ತೆ. ಒಂದು ಹೆಡ್ಡಿಂಗ್ ಅಲ್ಲಿ ಬಂದು ನಿಮ್ಮ ನೇಮು ಅಡ್ರೆಸ್, ಐ ಥಿಂಕ್ ಯಾರ ಪ್ರಿಯನು ಹೇಳ್ತಾ ಇರಲ್ಲ, ನೇಮು ಅಡ್ರೆಸ್ಸು ಟೆಲಿಫೋನ್ ನಂಬರು ಇಮೇಲ್ ID, ಅದು ಯೂಶುವಲಿ ನಿಮ್ಮ ಒಂದು ಮಿನಿಮಮ್ ಹೆಡ್ಡಿಂಗ್ ಅಲ್ಲಿ ಈ ಇನ್ಫಾರ್ಮೇಶನ್ಸ್ಗಳೆಲ್ಲ ಏನ್ ಮಾಡಿರ್ಬೇಕಾಗತ್ತೆ, ನೀವು ತೋರಿಸಿರ್ಬೇಕಾಗತ್ತೆ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ನಿಮ್ಮ ಒಂದು ಮೇನ್ ಬೇಕಾಗಿರೋದೇ ನಿಮ್ಮ ಈ ಹೆಡ್ಡಿಂಗ್ ಅಲ್ಲಿ ಇರುವಂತ ಕಂಟೆಂಟ್ಸ್, ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ಸು, ಟೆಲಿಫೋನ್ ನಂಬರು, ಇಮೇಲ್ ID, ಇವನ್ನೆಲ್ಲಾನು ಸ್ವಲ್ಪ ನೀಟಾಗಿ ಬೋಲ್ಡ್ ಮಾಡಿ, ಫಾಂಟ್ ಸೈಜ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸೋ ಹಂಗ್ ಮಾಡಿ, ಲೈಕ್ ನೇಮ್ ಸ್ವಲ್ಪ ಬೋಲ್ಡ್ ಮಾಡಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಮಾಡಿ, ಇನ್ ಮಿಕ್ಕಿರೋದು ಕೆಳಗಡೆಲ್ಲ ಸ್ಮಾಲ್ ಲೆಟರ್ಸ್ ಅಲ್ಲಿ ಬರೆದು ಕಲರ್ ಚೇಂಜ್ ಮಾಡೋದು ಅಥವಾ ಬೋಲ್ಡ್ ತೆಗಿಯುವಂಥದ್ದು, ಸ್ಪೇಸಿಂಗ್ ಕೊಡುವಂಥದ್ದು, ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಅಲ್ಲಿ ಬರಿಬೇಕಾಗತ್ತೆ. ಇದಾದ್ಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್. ಯೂಶುವಲಿ ಈ ಪರ್ಸನಲ್ ಡೀಟೇಲ್ಸ್ ನ ಕೆಲವ್ರು ಏನ್ ಮಾಡ್ತಾರೆ, ಇನಿಷಿಯಲ್ ಅಲ್ಲಿ ಹಾಕ್ತಾರೆ, ಕೆಲವರೆಲ್ಲ ಏನ್ ಮಾಡ್ತಾರೆ ಅಟ್ ದ ಎಂಡ್ ಅಲ್ಲಿ ಹಾಕ್ತಾರೆ. ಸೊ ಈ ಒಂದು ಡೀಟೇಲ್ಡ್ ಆಗಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ನ ಕೊಡ್ಬೇಕಾಗತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಜೆಂಡರ್ ಇರ್ಬೋದು, ನಿಮ್ಮ ಮೆರಿಟಲ್ ಸ್ಟೇಟಸ್ ಇರ್ಬೋದು, ಲೈಕ್ ಸಿಂಗಲ್ ಆರ್ ಮ್ಯಾರಿಡ್ ಅಂತ, ನಿಮ್ಮ ರಿಲಿಜಿಯನ್ ಇರ್ಬೋದು, ನಿಮ್ಮ ಫಾದರ್ಸ್ ನೇಮು, ಮದರ್ಸ್ ನೇಮು, ಆಕ್ಯುಪೇಷನ್, ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನ ನೀವು ಕೊಡ್ಬೇಕಾಗತ್ತೆ. ಆಕ್ಚುಲಿ ಪರ್ಸನಲ್ ಡೀಟೇಲ್ಸ್ ಬಂದು ಏನು ಅಂತ ಅಂದ್ರೆ ಒಂಥರ ಸಪೋರ್ಟಿಂಗ್ ಡಾಟಾ ಇದ್ದಂಗೆ ಅಥವಾ ಸಪೋರ್ಟಿಂಗ್ ಇನ್ಫಾರ್ಮೇಶನ್ ಇದ್ದಂಗೆ. ಸೊ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ನೀವು ಮೆನ್ಷನ್ ಆಗಿ ಒಂದು ಹಾನೆಸ್ಟ್
ಕ್ಲಿಯರ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಕೊಡ್ಬೇಕಾಗತ್ತೆ, ಯಾವುದೇ ಮುಚ್ಚುಮರೆ ಇಲ್ದೇನೆ. ಅಂಡ್ ದ ಥರ್ಡ್ ಕಾಂಪೊನೆಂಟ್ ಈಸ್ ಎಂಪ್ಲಾಯ್ಮೆಂಟ್ ಆಬ್ಜೆಕ್ಟಿವ್. ನಾನು ಐ ಥಿಂಕ್ ಪ್ರಿಯದರ್ಶಿನಿ ಒಬ್ರು ಹೇಳ್ತಾ ಆಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಸೆಂಟೆನ್ಸ್ ನ ಓದಿದ್ರು ಆಗ್ಲೇನೆ. ನಾ ಎಂಪ್ಲಾಯ್ಮೆಂಟ್ ಆಬ್ಜೆಕ್ಟಿವ್ ಬಂದು ಏನು ಅಂತ ಅಂದ್ರೆ, ಆಸ್ ಅ ಎಂಪ್ಲಾಯಿ ನಾನು ಇವತ್ತು ಒಂದು ಆರ್ಗನೈಸೇಷನ್ಗೆ ಹೋಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀನು ಏನಕ್ಕೋಸ್ಕರ ಹೋಗಿ ವರ್ಕ್ ಮಾಡ್ತೀಯ ಅನ್ನೋದನ್ನ ನೀನು ಮೆನ್ಷನ್ ಮಾಡ್ಬೇಕಂದ್ರೆ. ಐ ಥಿಂಕ್ ವಾಟ್ ಪ್ರಿಯದರ್ಶಿನಿ ಸೆಡ್ ಇಸ್ ರೈಟ್. ಕ್ಯಾನ್ ಯು ರೀಡ್ ಒನ್ಸ್ ಅಗೇನ್ ಪ್ರಿಯಾ ವಾಟ್ ಯು ಸೆಡ್ ಜಸ್ಟ್ ನೌ? ಆ ಸ್ಟೇಟ್ಮೆಂಟ್ ಅನ್ನ ಓದಿ ಒಂದ್ಸಲಿ. Looking to prove my skills such as a dynamic operational support professional using knowledge, experience and drives to achieve excellence with quality. ಓಕೆ ಸೊ ಅಲ್ಲಿ ಕ್ಲಿಯರ್ ಆಗಿ ನೀವು ಹೇಳ್ತಾ ಇದ್ದೀರಾ ಏನಂತ. ಸೊ ನಾನು ಏನ್ ಕ್ವಾಲಿಫಿಕೇಶನ್ ತಗೊಂಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಏನ್ ತಗೊಂಡಿದ್ದೀನಿ, ಅದ್ರ ತಕ್ಕನಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಆರ್ಗನೈಸೇಷನ್ ಅಲ್ಲಿ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಒಂದು ಪರ್ಸನಲ್ ಗ್ರೋತ್ ಪ್ಲಸ್ ನನ್ನ ಒಂದು ಆರ್ಗನೈಸೇಷನ್ ಗ್ರೋತ್ಗೋಸ್ಕರ ಏನ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಒಂದು ಕೆರಿಯರ್ನ ಗ್ರೋತ್ ಪ್ಲಸ್ ನನ್ನ ಒಂದು ವಾಟ್ ಯು ಕಾಲ್ಡ್ ಕೆರಿಯರ್ನ ಗ್ರೋತ್ ಮತ್ತೆ ನನ್ನ ಒಂದು ಆರ್ಗನೈಸೇಷನ್ ಗ್ರೋತ್ ನ ಕಾಪಾಡ್ತಾ ಇದ್ದೀನಿ ಅಂತ ಅದು ಕ್ಲಿಯರ್ ಆಗಿ ಹೇಳ್ತೀರಾ. ಸೊ ಆಬ್ಜೆಕ್ಟಿವ್ ನೋಡಿದ ತಕ್ಷಣ ಅವ್ನಿಗೆ ಹೆಂಗ್ ಅನ್ಸ್ಬೇಕು, ಒಂದು ಆ ವ್ಯಕ್ತಿ ನನ್ನ ಕಂಪ್ನಿಗೆ ಬರ್ತಾ ಇದ್ದಾನೆ ಅಂತ ಅಂದ್ರೆ ಒಂದು ನನ್ನ ಕಂಪನಿಯ ಗ್ರೋತ್ಗೆ ಅವನ ಒಂದು ಸಪೋರ್ಟ್ ಚೆನ್ನಾಗಿದೆ ಅನ್ನೋ ಒಂದು ಫೀಲ್ ಬರಬೇಕು. ಆ ರೀತಿ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ಆಬ್ಜೆಕ್ಟಿವ್ ನ ಬರಿಬೇಕಾಗತ್ತೆ. ಲರ್ನಿಂಗ್ ಆಬ್ಜೆಕ್ಟಿವ್ ಅಂತ ನಾವು ಯೂಶಲಿ ಕರಿತೀವಿ. ನೀವು ಏನಕ್ಕೋಸ್ಕರ ನೀವು ಈ ಒಂದು ನೀವು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅನ್ನೋ, ದಟ್ ಈಸ್ ವಾಟ್ ಲರ್ನಿಂಗ್ ಆಬ್ಜೆಕ್ಟಿವ್ ಅಥವಾ ಎಂಪ್ಲಾಯ್ಮೆಂಟ್ ಆಬ್ಜೆಕ್ಟಿವ್. ದೆನ್ ಎಜುಕೇಶನ್, ಐ ಥಿಂಕ್ ಇದನ್ನ ನೀವೆಲ್ಲ ಹೇಳಿದ್ರಿ. ಸೊ ಯೂಶಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬರಿಬೇಕಾದಾಗ್ಲೂ ಅಷ್ಟೇ ಕೆಲವರೆಲ್ಲ ಏನ್ ಮಾಡ್ತಾರೆ, ಲೈಕ್ ಫಸ್ಟ್ SLC, PUC, BCom, MCom, PhD ಹಿಂಗ್ ಕೊಡ್ಕೊಳ್ತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಫಸ್ಟ್ PhD, MCom, BCom, PUC, SLC. ಸೊ ಕೆಲವು ರೀತಿಲಿ ಏನ್ ಮಾಡ್ತಾ ಹೋಗ್ತಾರೆ, ಅವ್ರವ್ರಿಗೆ ಯಾವ್ಯಾವ ರೀತಿ ಕನ್ವೀನಿಯಂಟ್ ಇರುತ್ತೋ ಆ ರೀತಿ ಏನ್ ಮಾಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಇದಾದ್ಮೇಲೆ ಇನ್ನೊಂದು ಕಾಂಪೊನೆಂಟ್ ಏನು ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಪೀರಿಯನ್ಸು. ಯೂಶಲಿ ನಿಮ್ಮ ಒಂದು ಓವರ್ ಆಲ್ ವರ್ಕಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ನೀವೆಲ್ಲಾದ್ರೂ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ, ವೆದರ್ ಯು ಆರ್ ವರ್ಕಿಂಗ್ ಆಸ್ ಅ ಪಾರ್ಟ್ ಟೈಮಾ, ಫುಲ್ ಟೈಮಾ, ಹೆಂಗ್ ವರ್ಕ್ ಮಾಡ್ತಾ ಇದ್ರಿ, ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಐ ಥಿಂಕ್ ನೀವೆಲ್ಲ ತುಂಬಾ ಅದನ್ನು ಮಿಸ್ ಮಾಡ್ಬಿಡ್ತೀರಾ. ವೆನ್ ಯು ಆರ್ ರೈಟಿಂಗ್, ಯು ಶುಡ್ ರೈಟ್ ಯುವರ್ ಪ್ರಾಜೆಕ್ಟ್ ಡೆಸರ್ಟೇಷನ್. ನೀವು ಯಾವ ಪ್ರಾಜೆಕ್ಟ್ ಮಾಡಿರ್ತೀರಾ ಆ ಪ್ರಾಜೆಕ್ಟ್ ಮೇಲೆ ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಒಂದು ರೆಸ್ಯೂಮ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ಕ್ಲಿಯರ್ ಆಗಿ. ಸೊ ಯೂಶಲಿ ಯಾಕೆ ಇದು ಬೇಕಾಗತ್ತೆ ಅಂತ ಹೇಳ್ತೀನಿ ಕೇಳಿ. ಬಿಕಾಸ್ ಸಮಟೈಮ್ಸ್ ಏನಾಗುತ್ತೆ ಗೊತ್ತಾ, ಐ ಡೋಂಟ್ ನೋ, ಈಸಲಿ ನೀವೆಲ್ಲ ಸ್ವಲ್ಪ ಆಪರ್ಚುನಿಟಿ ಆಗಿರ್ಬೋದು. ದೇರ್ ಆರ್ ಸಿಚುವೇಷನ್ಸ್ ವೇ ಕಂಪ್ನಿಗಳಿಗೆ ಯಾವ ರೀತಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅಂದ್ರೆ, ವೆನ್ ಮೈ ವೈಫ್ ಈಸ್ ವರ್ಕಿಂಗ್ ಡೂಯಿಂಗ್ ಪ್ರಾಜೆಕ್ಟ್ ರಿಪೋರ್ಟ್, ಅವ್ರ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದಾಗ ಶಿ ವಾಸ್ ವರ್ಕಿಂಗ್ ಇನ್ ಇಂಟರ್ಪ್ಲೆಕ್ಸ್ ಅನ್ನೋ ಒಂದು ಕಂಪ್ನಿ ಹೋಗ್ಬಿಟ್ಟು ಏನ್ ಮಾಡ್ತಿದ್ರು, ಪ್ರಾಜೆಕ್ಟ್ ವರ್ಕ್ ನ ಮಾಡ್ತಾ ಇದ್ರು. ಆ ಪ್ರಾಜೆಕ್ಟ್ ವರ್ಕ್ ಮುಗ್ದಿದ ತಕ್ಷಣ ಏನ್ ಮಾಡಿದ್ರು, ಅವರು ಇಮಿಡಿಯೇಟ್ ಆಗಿ ಯಾವ ಕ್ಯಾಂಡಿಡೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಇಮಿಡಿಯೇಟ್ ಆಗಿ ಅವ್ರನ್ನ ಏನ್ ಮಾಡಿದ್ರು, ಜಾಬ್ಗೆ ಕರ್ಕೊಂಡ್ರು. ಈ ಒಂದು ಕಾನ್ಸೆಪ್ಟ್ ನೀವು ನಿಮ್ಮ ರೆಸ್ಯೂಮ್ ಅಲ್ಲಿ ಕಂಪಲ್ಸರಿ ಹಾಕ್ಲೇಬೇಕು. ಒಂದು ಅಡ್ವಾಂಟೇಜ್, ನೀವು ಆಲ್ರೆಡಿ ವರ್ಕ್ ಪ್ರಾಜೆಕ್ಟ್ ವರ್ಕ್ ಯಾವ ಕಂಪ್ನಿಲಿ ಮಾಡ್ತಾ ಇದ್ರಿ ಅಥವಾ ಯಾವ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅಥವಾ ಯಾವ ಒಂದು ಆರ್ಗನೈಸೇಷನ್ ಮಾಡ್ತಾ ಇದ್ರಿ, ಆಗ್ಲೇ ನಿಮ್ಗೆ ಏನಾಗುತ್ತೆ, ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ ಒಂದು. ಮತ್ ಇನ್ನೊಂದು ಏನು ಅಂತ ಅಂದ್ರೆ, ನಿಮ್ಮ ರೆಸ್ಯೂಮ್ ಅಲ್ಲಿ ಯಾವ ಕಂಪ್ನಿಲಿ ಯಾವ ಟಾಪಿಕ್ ಮೇಲೆ ನೀವು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಅದೊಂದು ಗೊತ್ತಾದ್ರೆ ಅವ್ರಿಗೇನೋ ನಿಮ್ ಬಗ್ಗೆ ಏನಾಗುತ್ತೆ, ಓಕೆ ನಿಮ್ಗೆ ಆ ಟಾಪಿಕ್ ಬಗ್ಗೆ ಏನೋ ಸ್ವಲ್ಪ ತಿಳ್ಕೊಂಡಿದ್ದೀರೋ ಅನ್ನೋ ಒಂದು ಫೀಲ್ ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ನೀವು ಸೊ ಈ ಒಂದು ನಿಮ್ಮ ಪ್ರಾಜೆಕ್ಟ್ ಡೆಸರ್ಟೇಷನ್ಸ್ ಗಳ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ಮೆನ್ಷನ್ ಮಾಡ್ಬೇಕಾಗತ್ತೆ.
And last, one more concept that you need to concentrate is on reference. ಯೂಶಲಿ ಯಾರು ರೆಫರೆನ್ಸ್ನ ರೆಸ್ಯೂಮಲ್ಲಿ ಹಾಕಲ್ಲ. ಅಕಸ್ಮಾತ್ ಬೇಕು ಅಂದ್ರೆ ಏನ್ ಮಾಡ್ತಾರೆ, ಇವಾಗ ನೀವು ಯಾವುದೋ ಒಂದು ಕಂಪ್ನಿಗೆ ಯಾವುದೋ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಕೆಲ್ಸಕ್ಕೆ ಸೇರ್ಕೊಳ್ಬೇಕು, ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂದ್ಬಿಟ್ಟು ಏನ್ ಮಾಡ್ತೀನಿ, ನಾನು ಒಂದು ಯಾವುದೋ ಒಂದು ಲೆಟರ್ನ, ಓಕೆ ಈ ಹುಡುಗಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಶಿ ಈಸ್ ವೆರಿ ವೆಲ್ ವರ್ಸ್ಡ್ ಇನ್ ಟೀಚಿಂಗ್ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್, ಸೊ ಐ ಕ್ಯಾನ್ ರೆಕಮೆಂಡ್ ಹರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಅಂತ ನಾನು ಒಂದು ರೆಕಮೆಂಡೇಶನ್ ಲೆಟರ್ ಏನ್ ಕೊಡ್ತೀನಲ್ಲ, ಸೊ ಅದನ್ನ ಏನ್ ಮಾಡ್ಬೋದು, ಸೊ ಅದ್ರ ಜೊತೆಗೆ ಅಟ್ಯಾಚ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ಕೊಡ್ಬೋದು. ಈ ತರ ನಾವು ಕಂಟೆಂಟ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ನಾವು ಲೆಟರ್ನ ಬರೆಯೋದ್ರಿಂದ, ಸೊ ಯುವರ್ ಲೆಟರ್ ವಿಲ್ ಗೋಯಿಂಗ್ ಟು ಬಿ ವೆರಿ ಮಚ್ ಎಫೆಕ್ಟಿವ್ ಒನ್, ಅಂಡ್ ಮೋರ್ ಓವರ್ ಇಟ್ ಮೇನ್ಲಿ ಅಟ್ರಾಕ್ಟ್ಸ್ ಟು ದ ಎಂಪ್ಲಾಯರ್. ಸೊ ನಿಮ್ಮ ಒಂದು ರೆಸ್ಯೂಮನ್ನ ನೋಡಿದ ತಕ್ಷಣ ಅದೇನಾಗುತ್ತೆ, ಆಟೋಮೆಟಿಕ್ ಆಗಿ ಒಬ್ಬ ವ್ಯಕ್ತಿಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಇಷ್ಟು ಏನು ಮಿನಿಮಮ್ ಕಾಂಪೊನೆಂಟ್ಸ್ ನೀಡ್ ಟು ಬಿ ಇನ್ವಾಲ್ವ್ಡ್ ವೆನ್ ಯು ಆರ್ ರೈಟಿಂಗ್ ಅ ರೆಸ್ಯೂಮ್. ಐ ಥಿಂಕ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ರೆಸ್ಯೂಮ್ ಹೆಂಗ್ ಬರಿಬೇಕು, ಹೆಂಗಿರ್ಬೇಕು ಅನ್ನೋದನ್ನ ನಿಮಗೆ ತೋರಿಸಿ ಕೊಡ್ತೀನಿ ನಾನು. ಒಂದು ಮತ್ತು ಇನ್ನೊಂದು, ಹೌ ಟು ರೈಟ್ ಅ ಲೆಟರ್ ಫಾರ್ ಅಪ್ಲಿಕೇಶನ್ ಫಾರ್ ಅ ಜಾಬ್. ಈಗ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಏನೋ ಒಂದು ಬರುತ್ತೆ, ಅಥವಾ ಯಾವುದೋ ಒಂದು ನೋಟಿಫಿಕೇಶನ್ ಬಂದಿರುತ್ತೆ, ಅದಕ್ಕೆ ನಾನು ಏನೋ ಒಂದು ಲೆಟರ್ ಬರೀಬೇಕು ಏನಂತ. ಸೊ ಇಂಥ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಸೊ ಅಂಡ್ ಸೊ ಡೇಟ್ ಅಲ್ಲಿ ಈ ಒಂದು ಪೋಸ್ಟ್ಗೆ ನೀವು ಕಾಲ್ ಮಾಡಿದ್ದೀರಾ, ಸೊ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನನ್ನ ಹತ್ರ ಇದೆ, ಸೊ ನೀವು ನನ್ನ ಒಂದು ರೆಸ್ಯೂಮೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ನನ್ನನ್ನ ನಿಮ್ಮ ಕಂಪ್ನಿಗೆ ಏನ್ ಮಾಡ್ಬೋದು, ಕರಿಬಹುದು ಇಂಟರ್ವ್ಯೂಗೆ ಅಂತ ಏನ್ ಮಾಡ್ಬೋದು, ನೀವು ಒಂದು ಲೆಟರ್ ಬರೀಬೇಕು. ಸೊ ಇದನ್ನ ಒಂದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ತೋರಿಸಿಕೊಡೋದು, ಒಂದು ಹೌ ಟು ರೈಟ್ ಅ ಜಾಬ್ ಅಪ್ಲಿಕೇಶನ್ ಲೆಟರ್, ಅಂಡ್ ದ ಸೆಕೆಂಡ್ ಒನ್ ಇಸ್ ಹೌ ಟು ರೈಟ್ ಅ ರೆಸ್ಯೂಮ್. ಒಂದು ರೆಸ್ಯೂಮೆ ಬರೆಯೋದು ಹೆಂಗೆ ಅಥವಾ ಸಿ ವಿ ಬರೆಯೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅದೊಂದಾದ್ಮೇಲೆ ಈ ರೆಸ್ಯೂಮೆಗೂ ಮತ್ತೆ ಸಿ ವಿಗೂ ಇರುವಂತಹ ವ್ಯತ್ಯಾಸ ಏನು, ಸೊ ಈ ಒಂದು 3 ಕಾನ್ಸೆಪ್ಟ್ಸ್ಗಳನ್ನ ಏನ್ ಮಾಡೋಣ, ಸೊ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಗೋ ಟು ಡಿಸ್ಕಸ್ ಇಟ್. Is that fine? Yes, sir. Okay, thank you. Yes, sir.